ಮಾನ್ಯರೇ, ಈ ದಿನ ನಾವು ACRTC ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ರೈತ ಸಂಘದಿಂದ. ಒಬ್ಬ ಸಣ್ಣ ಹಿಡುವಳಿದಾರ ಲಕ್ಷ್ಮಮ್ಮ ಕೋನು ದೇವೇಂದ್ರ ಆಲಳ್ಳಿ ಪಿ ಅಂತ ಸರ್ನೇಮ್ ಹೆಸರು ಆಲಳ್ಳಿ ದೇವು ಅಂತ. ಆದರೆ ಇವರು ವಾಸಿಗಳು ಕಾಂದೆ ವಾಸ. ಅಲ್ಲಿ ಕಾಂದೆ ಗ್ರಾಮದಾಗೆ ಅಲ್ಪಸಂಖ್ಯಾತರು ನಾಯಕರು. ಅಲ್ಪಸಂಖ್ಯಾತರು ನಾಯಕರಾಗಿರೋದ್ರಿಂದ ಕೆಲವೊಂದು ವರ್ಗ ಇವರು ವಿರೋಧ ಮಾಡ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಇವರು ತಂದೆ ತಲಾಂತರದಿಂದಲೂ ಆ ಕಾಂದೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವ್ರ ಮನೆ ಹೆಸರು ಸರ್ನೇಮು ಆಲಳ್ಳಿ ದೇವು ಅಂತ. ಒಂದು ಸ್ವಲ್ಪ ಕೆಲವು ಕಾಂದೆ ಗ್ರಾಮದ ವ್ಯಕ್ತಿಗಳು ಇವ್ರನ್ನ ಅನಾವಶ್ಯಕವಾಗಿ ನೀವು ನಮ್ಮ ಗ್ರಾಮದವರಲ್ಲ, ನಮ್ಮ ಗ್ರಾಮದಾಗ 2 ಎಕರೆ ನೀವು ಅಕ್ರಮವಾಗಿ ಅಡಿಕೆ ತೋಟ ಗೇರ್ ಪ್ಲಾಟ್ ಮಾಡಿರಿ ಅಂತೇಳಿ ಪ್ರತಿ ಟೈಮು ಇವನು ಇಲ್ಲಿ ಹೊತ್ತು ನೋಡಿ ಅವ್ರ ಹೆಂಡತಿಗೆ ಮಾನಸಿಕವಾಗಿ ಹಿಂಸೆ ಮಾಡಿ ಬೈಯೋದು. ಮತ್ತೆ ಇವ್ರು ಗೇರ್ ಹಾಕಿರೋಂಥ ಜಾಗನ ಬಲವಂತವಾಗಿ ಮಣ್ಣು ಮಾರಾಟ ಮಾಡ್ಯಾರ ಅವರೇ. ಈ ಪ್ರಭಾವಿಗಳು ಇಲ್ಲೇನು ಹೆಸರು ಬರ್ದಿಲ್ಲ, ಇವರು ಕೆಲಸನೇ ಮಣ್ಣು ಮಾರಾಟ ಮಾಡೋದು. ಇವನೇನು ಪಾಕಿಸ್ತಾನದಿಂದ ಬಂದನ? ನಮ್ಮ ಕರ್ನಾಟಕ, ನಮ್ಮ ಸಾಗರ ತಾಲೂಕಿನ ಒಬ್ಬ ಸಾಮಾನ್ಯ ಸಣ್ಣ ಹಿಡುವಳಿದಾರ ರೈತ. ನಾವು ಯಾವಾಗ್ಲೂ ನಮ್ಮ ರೈತ ಸಂಘ ಸಣ್ಣ ಹಿಡುವಳಿದಾರರು ಪರವಾಗಿರ್ತೈತಿ. ಅಪ್ಪನ ಹತ್ರ 2 ಎಕರೆ ಜಮೀನಿದ್ರೆ 4 ಜನ ಅಣ್ಣ ತಮ್ಮದಿರು. ಇದ್ರಾಗ ಇವನು 2 ಎಕರೆ ಸಣ್ಣ ಹಿಡುವಳಿದಾರ ಆಗಿ ಒಂದು ಸರ್ಕಾರಿ ಭೂಮಿನ ಆಕ್ರಮಣ ಮಾಡ್ಕೊಂಡು ತೋಟ ಮತ್ತೆ ಗೇರ್ ಪ್ಲಾಟ್ ಮಾಡೇನೆ. 57ನಾಗ ಅರ್ಜಿ ಐತಿ. ಈ ಕಾಂದೆ ಗ್ರಾಮದ ಕೆಲವು ವ್ಯಕ್ತಿಗಳು ಬಂದು ಇವನು ಎಲ್ಲ ಅಂತ ಸಂದರ್ಭದಾಗ ಇವ್ರ ಹೆಂಡತಿ ಅವರಿಗೆ ಮಾನಸಿಕವಾದ ಹಿಂಸೆ ಮಾಡೋದು, ಬೇಲಿ ಕೀಳೋದು, ಬೇರೆ ಬೇರೆ ತೆರವುಗೊಳಿಸ್ತು. ಹಂಗೆ ಹಿಂಗೆ ಅಧಿಕಾರಿಗಳು ಇವ್ರು ಪರವಾಗಿದ್ದಾರೆ. ಅಧಿಕಾರಿಗಳ ಪರವಾಗಿರೋಕೇನು ACDC ಅವ್ರಿಗಿಂತ ಮೇಲುದ್ದೇನೆ ಇವರಿಗೆ? ಸಣ್ಣ ವ್ಯಕ್ತಿಗಳಿಗೆ ಈ ತರ ಮಾನಸಿಕ ಹಿಂಸೆ ಕೊಡೋದು. ದಯಮಾಡಿ 57ನಾಗ ಅರ್ಜಿ ಐತಿ. AC ತಹಸೀಲ್ದಾರು ಇದು ಕಾನೂನುಬದ್ಧವಾಗಿ ಕೆಲಸ ನಡಿಬೇಕು. ಬಿಟ್ರೆ ಯಾರೋ ಒಂದಿಷ್ಟು ಜನ ಪ್ರಭಾವಿಗಳು ಬಂದು ಆಗ್ನೇಲ್ದಾರ ಸೆಂಕ್ಷನ್ ಕೋಮ್ನುಗಳನ್ನ ತೆರವುಗೊಳಿಸಕ್ಕೆ ಈ ಯಾವುದೇ ಕಾರಣಕ್ಕೂ ಆಗೋದಲ್ಲ. ಇಂಥ ಸಣ್ಣ ಹಿಡುವಳಿದಾರರಿ ನಮ್ಮ ರೈತ ಸಂಘ ಮತ್ತೆ ನಾನು ಪ್ರಬಲವಾಗಿ ಶಕ್ತಿಯಾಗಿ ನಿಲ್ತೀವೋ. ದಯಮಾಡಿ AC ಅವರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರರು ಎಲ್ಲ ಅಧಿಕಾರಿಗಳು ಯಾವುದೇ ಪ್ರಭಾವಿ ವ್ಯಕ್ತಿಗಳು ಬಂದು ಹೇಳಿದ ತಕ್ಷಣ ತೆರವುಗೊಳಿಸಕ್ ಹೋಗ್ಬಾರ್ದು. ಹಂಗೆಲ್ಲ ತೆರವುಗೊಳಿಸಕ್ ಹೋದ್ರೆ ನೀವು ಬಗರಕೊಂ ಕಮಿಟಿ ಮಂಜೂರಾತಿ ಅನ್ನಲ್ಲ, ಇವ್ರಿಗೆ ಸಿಗ್ತಕ್ಕಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಇದಕ್ಕೆ ಆಕ್ಚುಲಿ ಸರ್ಕಾರ ಹೊಣೆ ಬಿಟ್ರೆ ಕಡಿಮೆ ತಂದೆ ತಾತನ ಕಾಲದಿಂದನೂ ತದಾದ ನಂತರ ಇವ್ರು ವಾಸ ಇರೋ ಜಾಗ. ಈ ಪ್ರಭಾವಿಗಳಿಗೆ ಕಾನೂನು ಕ್ರಮ ಕೇಸ್ ಹಾಕಿ ಇವ್ರನ್ನ ಕಾನೂನು ಕ್ರಮ ತಗೋಬೇಕು ಅಂತೇಳಿ ನಾವು AC ಅವ್ರ ಜೊತೆ ಮನವಿ ಮಾಡ್ತಾ ಇದ್ದೀವಿ. ದಯಮಾಡಿ ಮನವಿನ AC ಅವರು ಅದಕ್ಕೆ AC ಅವರು ಇಲ್ಲ ಅಂದ್ರೆ ಅದಕ್ಕೆ ನಮಗೆ ಪದೇ ಪದೇ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಯಜಮಾನ್ರಿಲ್ದ ಒತ್ತನೆಗೆಲ್ಲ ಬರೋದು, ಇದೊಂದು ಜಾಗ ಬಿಡ್ರಿ ನಮ್ದು ಅಂತ ಹೇಳೋದು, ಮತ್ತೆ ದನ ಕರುಗಳನ್ನ ಹೊಡ್ಕೊ ಬರೋದು, ಬೇಲಿ ಕಿತ್ತಾಕೋದು, ಅದನ್ನ ಕೂಡೋದು ಮಾಡ್ತಾ ಇದ್ದಾರೆ ಸರ್. ಎಲ್ಲ ಇದೆ ಸರ್, ಮನೆ ಮಂಜೂರಾತಿ ಏಕಾಏಕಿ ಸುಮ್ಮನೆ ಬಂದು ತೊಂದರೆ ಕೊಡ್ತಾರೆ. ಸರ್ನೇಮ್ ಆಲಳ್ಳಿ ಕೆಲವೇ ಜನ ಮಾತ್ರ. ಊರಿನ 350 ಮನೆ ಇದ್ರು ಒಂದು 8 ಕುಟುಂಬಗಳು ಈ ತರ ತೊಂದರೆ ಕೊಡ್ತಾರೆ. ಈಡಿಗರಲ್ಲಿ ಸಣ್ಣ ಇದು ಅಲ್ಪಸಂಖ್ಯಾತರಲ್ಲಿ 15 ಮನೆ ಇತ್ತು ಅಷ್ಟೇ. ದಯಮಾಡಿ ಇದರಿಂದ ನ್ಯಾಯ ಸಿಗ್ಬೇಕು ಅಂತೇಳಿ ಅವ್ರು ನಮ್ಮ ರೈತ ಸಂಘಕ್ಕೆ ಬಂದು ಬೇಡಿಕೆಂದಾಗ AC ಅವರಿಗೆ ನಾವು ಮನವಿ ಮಾಡಿ ಮತ್ತೆ ಮಾಧ್ಯಮದ ಜೊತೆಗೆ ಅವ್ರ ಕಷ್ಟನ ಹಂಚ್ಕೊತಾ ಇದ್ವು. ದಯಮಾಡಿ ನ್ಯಾಯ ಸಿಗ್ಬೇಕು ಅಂತೇಳಿ ತಮ್ಮಲ್ಲಿ ಬೇಕು. ಅನೇಕ ವರ್ಷಗಳಿಂದ ಸಾಗುವಳಿ ಮಾಡಿ ಬರುತ್ತಿರುವ ಸಣ್ಣ ಹಿಡುವಳಿದಾರರ ಜಮೀನು ಸಕ್ರಮಕ್ಕಾಗಿ ಅರ್ಜಿ ಸಲ್ಲಿಸಿ ಮಂಜೂರಾತಿಗಾಗಿ ಕಾಯುತ್ತಾ ದಿನ ದುಡುತ್ತಿದ್ದಾರೆ. ಸರ್ಕಾರ ಮಂಜೂರಾತಿ ಪ್ರಕ್ರಿಯೆಯನ್ನು ನಿಧಾನಗೊಳಿಸಿರುವುದರಿಂದ ಅವರಿಗೆ ಅನೇಕ ಬಲಾಢ್ಯರು ಕಿರುಕುಳ ನೀಡುವ ಕೆಲಸಗಳು ಆಗುತ್ತಿದೆ. ಆದ್ದರಿಂದ ತಾವು ದಯಮಾಡಿ ತಾಲೂಕಿನ ಬಾಕಿ ಇರುವ ಮಂಜೂರಾತಿ ಕಡತಗಳನ್ನು ಆದಷ್ಟು ಶೀಘ್ರವಾಗಿ ಮಂಜೂರಾತಿ ಪ್ರಕ್ರಿಯೆ ಒಳಪಡಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಪತ್ರ 1. 2ನೇದವರು ಸಮಸ್ಯೆಗಾಗಿ ತಾವೊಂದು ಮನವಿ ಪತ್ರ ಕೊಡ್ತಾರೆ. ಮೇಡಮ್ ಅವರು ಇದನ್ನ ಸ್ವೀಕರಿಸಿ ಇದಕ್ಕೆ ಸಂಬಂಧಪಟ್ಟ ಪ್ರಭಾವಿಗಳ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ದಯಮಾಡಿ